Namaste. Subject first semester Engineering Mathematics. Module Differential Calculus 2. Article number 2.2 Indeterminate Forms. Subarticle number 2.21 L'Hospital's Rule Type 1. Evaluate the following limits. Problem number 26th. Problem number 26. Limit. Consider ಇದಕ್ಕೆ k ಅಂತ ಕನ್ಸಿಡರ್ ಮಾಡೋಣ. Let k equal to limit x tends to 2 1 divided by x minus 2 minus 1 divided by log of x minus 1. Okay. So put x equal to 2. So 1 divided by 2 minus 2 is 0. So 1 by 0 is infinity. Okay. Minus, put x equal to 2. 2 minus 1 is 1. No? Log 1 is 0. So 1 by 0 is infinity. So infinity by infinity form bantalla idu. Actually L'Hospital's rule alli type 1 alli eno gotta. So infinity minus infinity 0 to infinity bandre. So infinity minus infinity and 0 to infinity. Infinity minus infinity. Matte 0 to infinity bandre. Given expressions anna ನಾವು LCM ತಗೋಬೇಕಾಗುತ್ತೆ. Given expressions ಗೆ LCM ತಗೊಂಡು ಅನಂತರ 0 by 0 or infinity by infinity ಬಂದರೆ ಇದು ಈ ಥರ ಬಂದರೆ LCM ತಗೋಬೇಕು. ಓಕೆ, ಇದನ್ನು LCM ತಗೊಂಡು ಸೊ ಆಫ್ಟರ್ ದಟ್ ಏನು ಮಾಡಬೇಕಾಗತ್ತೆ, 0 by 0 ಫಾರ್ಮ್ ಆರ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಈ ಫಾರ್ಮಿಗೆ ಬಂದರೆ ಮಾತ್ರ ನಾವು L'Hospital's ರೂಲನ್ನು ಅಪ್ಲೈ ಮಾಡಬೇಕು. ಓಕೆ, ಸೊ ಈಗ ನಮಗೆ ಇನ್ಫಿನಿಟಿ ಬೈ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಬಂದಿದೆ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ. ಸೊ ಈ ಎಕ್ಸ್ಪ್ರೆಷನ್ಸ್ ಗಿವನ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ ಅದನ್ನು LCMಗೆ ತೊಗೋಬೇಕಾಗತ್ತೆ, LCM ಮಾಡಬೇಕು ಇದಕ್ಕೆ. ನೆಕ್ಸ್ಟ್ ಅದರಲ್ಲಿ 0 by 0 ಫಾರ್ಮ್ ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬಂದರೆ ಮಾತ್ರ L'Hospital's ರೂಲ್ ಅಪ್ಲೈ ಮಾಡಬೇಕು. ದಿಸ್ ಇಸ್ ಫಾರ್ ಟೈಪ್ 1 ರೂಲ್. ಓಕೆ, ಸೊ ಈಗ L'Hospital ಇದು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಬಂತಲ್ಲ, LCM ಫಾರ್ಮಿಗೆ ತೊಗೊಂಬರೋಣ ಇವಾಗ. ಸೊ k ಈಕ್ವಲ್ ಟು ಲಿಮಿಟ್ x ಟೆನ್ಸ್ ಟು 2. ಸೊ LCM ಅಂತ ಹೇಳಿದ್ರೆ ಬಟರ್ಫ್ಲೈ ಮೆಥಡ್. ಓಕೆ, log of x minus 1 minus x minus 2 divided by LCM is x minus 2 into log of x minus 1. So close the bracket. Okay, so now put x equal to 2. So 2 minus 1 is 1. Log 1 is 0. Okay, 0 minus 2 minus 2 is 0. So 0 divided by 2 minus 2 is 0 into log of 2 minus 1. 2 minus 1 is 1. Log 1 is 0. So 0 minus 0 is 0 divided by 0 into 0 is 0. So 0 0 0 by 0 form bantalla. So now we are going to apply L'Hospital's rule. Okay, L'Hospital's rule apply ಮಾಡಬೇಕಂದ್ರೆ k equal to limit x tends to 2. ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಿಗೆ ಸೆಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು L'Hospital's ರೂಲ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x minus 1 ಈಸ್ 1 ಡಿವೈಡೆಡ್ ಬೈ x minus 1 ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ x minus 2 ಈಸ್ 1 ಡಿವೈಡೆಡ್ ಬೈ ಇದಕ್ಕೆ ಯಾವುದು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಓಕೆ, ಸೊ ಫಸ್ಟ್ ಫಂಕ್ಷನ್ x minus 2 ಆ್ಯಸ್ ಇಟ್ ಈಸ್ ಹಾಗೆ ಇಡಬೇಕು. Differentiation of log of x minus 1 is 1 divided by x minus 1 plus second function as it is log of x minus 1 into differentiation of x minus 2 is 1. Okay, next equal to limit ಬೇಕಾದರೆ ಇವಾಗಲೇ ಚೆಕ್ ಮಾಡೋಣ ಆಯಿತಾ. 1 divided by 2 minus 1 is 1.
ಓಕೆ, ಇಲ್ಲೇ ನೋಡ್ಬೋದು. ಮತ್ತು ಇದನ್ನು ಸಿಂಪ್ಲಿಫೈ ಮಾಡೋ ಬದಲು ಮತ್ತೆ ನೋಡೋಣ ಆಯಿತಾ ಏನು ಬರ್ತಾ ಇದೆ ಅಂತ. ಸೊ 1 ಡಿವೈಡೆಡ್ ಬೈ 2 ಮೈನಸ್ 1 ಇಸ್ 1. 1 ಬೈ 1 ಇಸ್ 1. 1 ಮೈನಸ್ 1 ಇಸ್ 0. ಸೊ 0 ಡಿವೈಡೆಡ್ ಬೈ ಇಲ್ಲಿ 2 ಮೈನಸ್ 2 ಇಸ್ 0. 0 divided by 2 minus 1 is 1. So 0 by any value is 0. Plus 2 minus 1 is 1. Log 1 is 0. 0 into 1 is 0. So equal to 0 divided by 0 plus 0 is 0. So 0 by 0 form ಬಂತು. ಮತ್ತೆ ಇದನ್ನು ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು ಇದಕ್ಕೆ, ಗೊತ್ತಾಯ್ತಲ್ಲ. ಈಗ ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಡೋಣ ಇದನ್ನು. ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2. ಸೊ ಸಿಂಪ್ಲಿಫೈ ಮಾಡಿದ್ರೆ ಇದನ್ನು ಎಲ್ ಸಿ ಎಮ್ ತೊಗೊಳ್ಳೋಣ. ಈ ಕಡೆ 1 ಮೈನಸ್ 1 ಇಂಟು ಎಕ್ಸ್ ಮೈನಸ್ 1 ಈಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಬಂದಿರುತ್ತೆ. ಇದು ಮತ್ತು ಇಲ್ಲೂ ಕೂಡ ಎಲ್ ಸಿ ಎಮ್ ತೆಗ್ತೀವಿ, ಎಕ್ಸ್ ಮೈನಸ್ 1 ಅಂತ ಬರುತ್ತೆ. ಬೇಕಾದ್ರೆ ನೋಡಿ ಇಲ್ಲಿ ಎಕ್ಸ್ ಮೈನಸ್ 1. ಓಕೆ, ನೆಕ್ಸ್ಟು ಹೋಲ್ ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಮೈನಸ್ 2 ಮತ್ತು ಇದು ಎಲ್ ಸಿ ಎಮ್ ತೆಗೆದ್ರೆ ಇಲ್ಲಿ ಬರುತ್ತೆ ಆಯಿತಾ. ಪ್ಲಸ್ ಎಕ್ಸ್ ಮೈನಸ್ 1 ಇಂಟು log of x minus 1 divided by x minus 1. So this denominator same ಇದೆ, ಕ್ಯಾನ್ಸಲ್ ಆಗ್ತದೆ. ಓಕೆ, ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2. ಸೊ ಇಲ್ಲಿ ಏನಾಯಿತು, 1 ಮೈನಸ್ಸು ಪ್ಲಸ್ ಆಗುತ್ತೆ. ಇದು ಮೈನಸ್ಸು, ದಿಸ್ ಮೈನಸ್ ಇಸ್ ಪ್ಲಸ್. ಸೊ 1 ಪ್ಲಸ್ 1 is 2. 2 minus x divided by, so here x minus 2 plus x minus 1 into log of x minus 1. ಸೊ ಆ್ಯಕ್ಚುಲಿ ಇದು 0 by 0 ಫಾರ್ಮ್ ಬರುತ್ತೆ. ಸೊ ಈಗೇನು ಮಾಡಬೇಕು, ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಸೊ ಈಕ್ವಲ್ ಟು ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2. ಸೊ ಡಿಫ್ರೆನ್ಷಿಯೇಷನ್ ಆಫ್ 2 minus x with respect to x is minus 1. Divided by differentiation of x minus 2 with respect to x is 1. Plus ಇಲ್ಲಿ ಮತ್ತೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಮೈನಸ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ನೆಕ್ಸ್ಟ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಮೈನಸ್ 1 ಈಸ್ 1. ಓಕೆ, ನೆಕ್ಸ್ಟ್ ಈಕ್ವಲ್ ಟು ಇಲ್ಲಿ ಇವಾಗ ಅಪ್ಲೈ ಮಾಡ್ಬೋದು. ಪುಟ್ ಎಕ್ಸ್ ಈಕ್ವಲ್ ಟು 2 ಹಾಕ್ಬೋದು. ಈಗ ಮೈನಸ್ 1 ಡಿವೈಡೆಡ್ ಬೈ ಇಲ್ಲಿ 1 ಇದೆ, ಪ್ಲಸ್ 2 minus 1 is 1, ಅಥವಾ ಇದು ಕ್ಯಾನ್ಸಲ್ ಆಗ್ತದೆ ಆಯಿತಾ. ಸೊ 1 ಆಯಿತು. ಪ್ಲಸ್ ಲಾಗ್ ಆಫ್ 2 minus 1 is 1, ಲಾಗ್ 1 is 0. 0 into 1 is 0. ಸೊ ಈಕ್ವಲ್ ಟು minus 1 by 2. Thus k equal to minus 1 by 2 is the answer. ಅರ್ಥ ಆಯ್ತಲ್ಲ, ಅಷ್ಟೆ. ಇಲ್ಲಿ ನೋಡಿ ಹೇಗೆ ಬರಿಬೇಕಂದ್ರೆ, ಲೆಟ್ ಕೆ ಈಕ್ವಲ್ ಟು ಅಂತ ಹೇಳಿ ಕ್ವಶನ್ಸಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ ಬರ್ತು. ಪುಟ್ ಎಕ್ಸ್ ಈಕ್ವಲ್ ಟು 2. ಸೊ ದೆನ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಫಾರ್ಮ್ ಬಂತು. ಈಗ ಏನು ಮಾಡಬೇಕು, ಗಿವನ್ ಎಕ್ಸ್ಪ್ರೆಷನ್ಸಿಗೆ ಎಲ್ ಸಿ ಎಮ್ ಅಪ್ಲೈ ಮಾಡಬೇಕು. ದಿಸ್ ಈಸ್ ರೂಲ್ 1, ಟೈಪ್ 1 ರೂಲ್ಸ್. ಹಾಗೆ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಬಂದರೆ ಡೈರೆಕ್ಟಾಗಿ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡೋಂಗಿಲ್ಲ. ಓಕೆ, ಸೊ ಈಗ ಎಲ್ ಸಿ ಎಮ್ ತೊಗೋಬೇಕಂತ ಹೇಳಿದ್ರೆ ಯೂಸ್ ಬಟರ್ಫ್ಲೈ ಮೆಥಡ್, ಯಾಕಂದರೆ ಬೇಗ ಈಸಿ ಆಗುತ್ತೆ ಅಂತ ಅಷ್ಟೆ. ಓಕೆ, ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಹೋಗುತ್ತೆ, ಡಿವೈಡೆಡ್ ಬೈ ಎಲ್ ಸಿ ಎಮ್ ಡಿನಾಮಿನೇಟ್ರಲ್ಲಿ ಅಷ್ಟೆ. ಮತ್ತಿವಾಗ ಈಗ ನಾವು ಎಕ್ಸ್ ಈಕ್ವಲ್ ಟು 2ನ ಅಪ್ಲೈ ಮಾಡಬೇಕು. ಸೊ ಎಕ್ಸ್ ಈಕ್ವಲ್ ಟು 2 ಅಂತ ಹಾಕಿದರೆ 0 by 0 ಫಾರ್ಮ್ ಬಂತು. 0 by 0 ಆರ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬಂದಾಗ ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್. ಅಗೇನ್ ಇದೆಲ್ಲ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ ಸೆಪ್ರೇಟಾಗಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಹೀಗೆ ಬರುತ್ತೆ. ಮತ್ತೆ ಸಿಂಪ್ಲಿಫೈ ಮಾಡೋಣ ಆಯಿತಾ. ಸೊ ಸಿಂಪ್ಲಿಫೈ ಮಾಡಿದರೆ ಈ ಫಾರ್ಮ್ಯಾಟ್ ಬರುತ್ತೆ. ಅಂದರೆ ಡಿನಾಮಿನೇಟ್ರಲ್ಲಿ ಎಕ್ಸ್ ಮೈನಸ್ 1, ಡಿನಾಮಿನೇಟರ್ ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ ಆಫ್ಟರ್ ದಿ ಎಲ್ ಸಿ ಎಮ್. ಮತ್ತು ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ ನಂತರ. ಓಕೆ, ಸೊ ನೆಕ್ಸ್ಟ್ ಪುಟ್ ಎಕ್ಸ್ ಈಕ್ವಲ್ ಟು 2 ಅಪ್ಲೈ ಮಾಡಿದರೆ ಸೊ 0 by 0 ಫಾರ್ಮ್ ಬಂತು. Now we are going to apply the L Hospitals rule. Again we are going to apply the L Hospitals rule here. L Hospitals rule ಅಂದರೆ ಅಗೇನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಿಗೆ ಸೆಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಒಟ್ಟಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದು ಕೋಶಂಟ್ ರೂಲ್ ಅಪ್ಲೈ ಆಗುತ್ತೆ, ಗೊತ್ತಾಯ್ತಲ್ಲ.
ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದ್ರೇ ಹಾಗೆ, ಏನಂದರೆ ಸೆಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ಡಿಫ್ರೆನ್ಷಿಯೇಟ್ ಮಾಡಿ ನ್ಯೂಮಿನೇಟರಿಗೆ ಇದು ಡಿನಾಮಿನೇಟರ್ದು ಇದು ಬರುತ್ತೆ. ಕ್ಯಾನ್ಸಲ್ ಆಗೋದನ್ನು ಕ್ಯಾನ್ಸಲ್ ಮಾಡಿ, ಅಂದರೆ ಆಫ್ಟರ್ ದಿ ಪುಟ್ x = 2 ಅಪ್ಲೈ ಮಾಡಿದ್ಮೇಲೆ. ಓಕೆ, ಆಫ್ಟರ್ ಪುಟ್ಟಿಂಗ್ x = 2, ಸೊ ಯಾವುದೆಲ್ಲ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ ವಿಲ್ ಗೆಟ್ k = -1/2 ಇಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.